ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನಾನು ನಿಮ್ಮ ಜೊತೆನ ಸಿಗಾತೀನಿ. ಯಾವುದೋ ಥರದ ವ್ಲಾಗ್ಸ್ ಏನೂ ಮಾಡಿಲ್ಲ. ಇದರ ರೀಸನ್ ಏನಪ್ಪ ಅಂದ್ರೆ, ಆ್ಯಕ್ಚುಲಿ ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿ ಅಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಸಾನ್ವಿ ಇಬ್ಬರು ಕೂಡ ಅಡ್ಮಿಟ್ ಇದ್ರಿ. ನಿಮ್ಮ ಜೊತೆ ಒಂದು ಒಳ್ಳೆ ಚಲೋ ವ್ಲಾಗ್ಸ್ ಹಂಚ್ಕೋಬೇಕು, ಗೌರಿ ಗಣೇಶ ಹಬ್ಬದ ವ್ಲಾಗ್ಸ್ ಹಂಚ್ಕೋಬೇಕು. ಆಮೇಲೆ ನಮ್ಮ ಮನೆ ಒಳಗೆ ನಾವು ಹೆಂಗೆ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮ ಮನೆ ಒಳಗೆ ನಾವು ಗಣೇಶ ಕೂಡ್ಸಂಗಿಲ್ಲ ರೀ. ಆದರೂ ಕೂಡ ಮನೆ ಒಳಗೆ ಸ್ವೀಟ ಅದು ಇದು ಎಲ್ಲರೂ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದು ಭಾಳ ಆಸೆ ಇತ್ತು ರೀ. ಬಟ್ ಏನು ಕೂಡ ಒಂದು ಪುಟ್ಟ ವಿಡಿಯೋ ಮೊಬೈಲ್ ತೊಗೊಂಡು ಹಿಂಗೆ ಕ್ಯಾಪ್ಚರ್ ಮಾಡೋದು ಕೂಡ ನನ್ನ ಕಡೆ ಆಗಿಲ್ಲ. ಏನಿದ್ದಿದ್ದು ಖರೇನ ನಿಮ್ಮ ಜೊತೆ ಹಂಚ್ಕೊಳತ್ತೀನಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಬರೀ ಸಾನ್ವಿದು ಕೆಲವೊಂದು ಕ್ಲಿಪ್ಪಿಂಗ್ಸ್, ಹಾಸ್ಪಿಟಲ್ ಒಳಗಿನ ಕ್ಲಿಪ್ಪಿಂಗ್ಸ್ ಅನ್ಬೋದು, ಮನೆ ಒಳಗೆ ಏನೊಂದು ಸ್ವಲ್ಪಕ್ಕೆ ಹುಷಾರಿರಲಿಲ್ಲ ಅದನ್ನಷ್ಟು ನಿಮ್ಮ ಜೊತೆ ಎಲ್ಲರೇ ಯಾವುದರೇ ಒಂದು ವ್ಲಾಗ್ ಒಳಗೆ ತುಣುಕುಗಳು ಹಂಚ್ಕೋಬೇಕಂತ ಅಷ್ಟನ್ನು ವಿಡಿಯೋ ಮಾಡ್ಕೊಂಡಿನಿ. ಆಮೇಲೆ ಯಾವಾಗ ಅವ್ರ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಆದರು ಆ ದಿನ ಒಂದು ದಿನಾನೂ ಕೂಡ ನಾನು ವ್ಲಾಗ್ಸ್ ಈ ಥರ ಕ್ಯಾಮ್ರಾ ಇಟ್ಟು ಮಾಡೇನೇ ಇಲ್ಲ. ಬಿಕಾಸ್ ನನ್ನ ಮೂಡೇ ಇರಲಿಲ್ಲ ರೀ. ಆವಾಗ ಇಷ್ಟೊಂದು ಅಪ್ಸೆಟ್ ಇದ್ದು. ನನಗೆ ಯಾರಾದರೂ ಕಾಲ್ ಬಂತಂದ್ರೆ ಅಳ್ತಿದ್ದೆ, ಅಂದರೆ ನನ್ನ ಕಣ್ಣಾಗ ಆಟೋಮೆಟಿಕ್ಲಿ ನೀರೇ ಬರ್ತಿದ್ದು ರೀ. ನನ್ನ ಮಗಳ ಬಗ್ಗೆ ನಮ್ಮ ಅತ್ತೆ ಬಗ್ಗೆ ಕೇಳಿದ್ಮೇಲೆ ಒಂದೇ ರೂಮ್ ಒಳಗೆ ಈ ಬೆಡ್ ಒಳಗೆ ಮಮ್ಮಿ ಇದ್ರಿ, ಈ ಬೆಡ್ ಒಳಗೆ ಅಂದರೆ ಫೇಸ್ ಟು ಫೇಸ್ ಒಂದೇ ರೂಮ್ ಒಳಗೆ 2 ಬೆಡ್ ಹಾಕಿದ್ರು. ಇಬ್ಬರು ಮಂದಿಗೂ ಹುಷಾರಿರಲಿಲ್ಲ ರೀ. ಯಾಕೆ ಏನು ಅಂತ ಆ್ಯಕ್ಚುಲಿ ಮಂಗಳವಾರ ಅಂದರೆ 15 ಡೇಸ್ ಬ್ಯಾಕ್ ಮಂಗಳವಾರ ಅಂದರೆ ಗಣೇಶ ಹಬ್ಬ ಶನಿವಾರ ಇತ್ತು. ಸೊ ಮಂಗಳವಾರದಿಂದನೇ ಅದಕ್ಕಿಂತ ಮೊದಲನೇ ಮಂಗಳವಾರ ಸಾನ್ವಿಗೆ ಒಂದು ಸ್ವಲ್ಪ ಕಫ್ ಕೋಲ್ಡ್ ಈ ಥರ ಸ್ಟಾರ್ಟ್ ಆಗಿತ್ತು. ಬಟ್ ಏನು ಔಷಧ ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಔಷಧ ಎಲ್ಲ ತೊಗೊಂಡು ಬಂದಿದ್ವಿ. ಬಟ್ ಆಕೆ ನಾರ್ಮಲ್ ಆಗಲಿಲ್ಲ. ಅಂದರೆ ಕಂಟಿನ್ಯೂ 3-4 hours ಆದಮೇಲೆ ಆಕೆ ಕಂಟಿನ್ಯೂ ಫೀವರ್ ಬರ್ತಾನೆ ಇತ್ತು. ಮತ್ತು ಫೀವರ್ ಹೆಂಗಂದ್ರೆ 104, 105 ಇಲ್ಲಿವರೆಗೂ ಆಕೆಗೆ ಫೀವರ್ ಇರ್ತಿತ್ತು. ಬೇಡ ಅಂತ ಹಾಸ್ಪಿಟ್ಲಿಗೆ ಮತ್ತೊಂದು ಸಲ ತೋರ್ಸಕ್ಕಂತ ಆ್ಯಕ್ಚುಲಿ ಆಕೆ ಗಣೇಶ ಬರೋ ದಿವಸ ಶನಿವಾರ ದಿನ ಅಂದರೆ ಮಮ್ಮಿಗೆ ಮಂಗಳವಾರ ದಿನ ಸಾನ್ವಿ ಸ್ಟಾರ್ಟ್ ಇತ್ತು ರೀ. ಗುರುವಾರ ದಿನ ಮಮ್ಮಿಗೂ ಒಂದು ಸ್ವಲ್ಪ ಕಫ್ ಕೋಲ್ಡ್ ಚಾಲು ಆಯ್ತು ರೀ. ಕಫ್ ಕೋಲ್ಡ್ ಚಾಲು ಆಯಿತು. ಮಮ್ಮಿಗೂ ಇವ್ರು ಹಾಸ್ಪಿಟಲ್ ತೋರಿಸ್ಕೊಂಡು ಬಂದರು. ಅಂದ್ರೂ ಒಂದು ಸ್ವಲ್ಪ ಅವ್ರಿಗಿನ್ನೂ ಆರಾಮ ಅನ್ನಿಸ್ಲಿಲ್ಲ. ಹಾಗಾಗಿ ಮಮ್ಮಿ ಮತ್ತು ಸಾನ್ವಿನ ಇಬ್ಬರು ಮಂದಿನ ಗಣೇಶ ಕೂಡಿಸೋ ದಿವಸ ರೀ, ಅಂದರೆ ಶನಿವಾರ ದಿನ ಮಮ್ಮಿನ ಇವ್ರನ್ನ ಇಬ್ಬರು ಮಂದಿನ ಇವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಅಲ್ಲಿ ಡಾಕ್ಟರ್ ಹೇಳಿದ್ರು, ಇಲ್ಲರಿ ಇವ್ರು ಇಬ್ಬರು ಮಂದಿಗೆ ಕಫ್ ಎದೆ ಒಳಗೆ ತುಂಬ್ಕೊಂಡು ಬಿಟ್ಟೈತಿ, ಹಾಗಾಗಿ ಇವ್ರು ಇಬ್ಬರು ಮಂದಿನ ಅಡ್ಮಿಟ್ ಮಾಡಬೇಕಂತ. ಸೊ ಹಾಗಾಗಿ ಮಮ್ಮಿನೂ ಅಡ್ಮಿಟ್ ಮಾಡಿರು, ಸಾನ್ವಿನೂ ಅಡ್ಮಿಟ್ ಮಾಡಿರು, ಇಬ್ಬರು ಮಂದಿನ ಅಡ್ಮಿಟ್ ಮಾಡಿರು. ನನಗಂತೂ ತಲೆ ಗಿರ್ ಅನ್ನೋದಿತ್ತು ರೀ. ಬಿಕಾಸ್ ಹರ್ಷು ಕೂಡ ಹುಷಾರಿರಲಿಲ್ಲ. ಹರ್ಷುಗೂ ಹುಷಾರಿರಲಿಲ್ಲ, ಮಮ್ಮಿಗೂ ಹುಷಾರಿರಲಿಲ್ಲ, ಸಾನ್ವಿಗೂ ಹುಷಾರಿರಲಿಲ್ಲ. ಬಟ್ ಹರ್ಷು ನಾನು ಮನೆಯೊಳಗೆ ಕ್ಯೂರ್ ಮಾಡಿದೆ. ಯಾಕಂದ್ರೆ 3 ಜನ ಹಾಸ್ಪಿಟ್ಲ್ಗೆ ಹೋಗೋದು ಬೇಡ, ಈಗ 3 ಮಂದಿನ ಅಡ್ಮಿಟ್ ಮಾಡೋದು ಬೇಡ ಅಂತ. ಬಟ್ ಹರ್ಷು ಜಲ್ದಿ ಕ್ಯೂರ್ ಹಾಕೋದು ಬಂದ. ಬಟ್ ಸಾನ್ವಿ ಮಮ್ಮಿಗೆ ಸಿಕ್ಕಾಪಟ್ಟಿ ಹುಷಾರಿರ್ಲಿಲ್ಲ ರೀ. ಮಮ್ಮಿ 3-4 ದಿನ ನಿದ್ದಿನ ಮಾಡಿಲ್ಲ. ಹಿಂಗೆ ಮಕ್ಕೊಂಡ್ರಂದ್ರೆ ಅವ್ರಿಗೆ ತಲೆ ಒಳಗೆ ಹಿಂಗೇನೋ ಕರೆಂಟ್ ಬಡದಾರ್ಗತೆ ಆಗ್ತಿತ್ತಂತ ಹೇಳತ್ತಿದ್ರು. ಪಾಪ ಅವ್ರು ಕೂಡ ಅಳಾತಿದ್ರು. ನನಗೆ ಇಷ್ಟೊಂದು ನನ್ನ ಲೈಫ್ ಒಳಗೆ ಇಷ್ಟೊಂದು ತ್ರಾಸಾಗಿಲ್ಲ. ಬಟ್ ಈ ಸಲ ನನಗೆ ಬರೀ ಕೆಮ್ಮ, ನೆಗಡಿ ಮತ್ತು ಜ್ವರ ಇದು ಭಾಳ ಮುದ್ದಿನ ಮಾಡಿ ಒಗಿತಪ್ಪ ಅಂತ ಹೇಳತ್ತಿದ್ರು. ಬಟ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡತ್ತಿದ್ದೆ ಅಂದರೆ ಈಗ ಎಲ್ಲರೂ ಹುಷಾರದಾರ್ರಿ. ಸಾನ್ವಿ ಕೂಡ ಸ್ಕೂಲಿಗೆ ಹೊಂಟಾಳು, ಮಮ್ಮಿನೂ ಆರಾಮದಾರು. ಬಟ್ ಅವ್ರಿಗೇನೋ ಹಾಸ್ಪಿಟ್ಲ್ ಒಳಗಿಂದಾಗಲಿ ಮನೆ ಒಳಗಿಂದಾಗಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ನಾನು ಇಲ್ಲಿ ಹಾಕಿರ್ತೀನಿ, ಅವು ನಿಮ್ಮ ಜೊತೆನ ಹಂಚ್ಕೊತೀನಿ. ಈ ಥರ ಇತ್ತು ಸಾನ್ವಿಗೆ ಮತ್ತು ಮಮ್ಮಿಂದು ಹಾಸ್ಪಿಟಲೈಸ್ ಸ್ಟೋರಿ ಅಂತಲೇ ಹೇಳ್ಬೋದು. ಬಟ್ ಇವಾಗ ಇಬ್ಬರೂ ಹುಷಾರದಾರ್ರಿ. ಮಮ್ಮಿಗೂ ಫುಲ್ ಆರಾಮಾಗ್ಯಾರು, ಸಾನ್ವಿನೂ ಆರಾಮಾಗ್ಯಾರು. ಸಾನ್ವಿನೂ ಎಲ್ಲ ಬ್ಯಾಕ್ ಟು ನಾರ್ಮಲ್ ರೂಟೀನ್ ಎಲ್ಲ ಸ್ಟಾರ್ಟ್ ಆಗೈತಿ. ಸ್ಕೂಲ್ ಆಮೇಲೆ ಡ್ಯಾನ್ಸ್ ಕ್ಲಾಸ್ ಇದನ್ನೆಲ್ಲನೂ ಸ್ಟಾರ್ಟ್ ಮಾಡೀನಿ. ಹರ್ಷಗೂ ಆರಾಮಾಗೈತೆ ರೀ. ನನಗೂ ಸ್ವಲ್ಪ ನನಗೂ ನಾರ್ಮಲ್ ಇತ್ತು ರೀ. ಬಟ್ ಆದರೂ ಕೂಡ ನಾನು ಗುಳಿಗೆ ಔಷಧ ತೊಗೊಂಡೆ ಜಲ್ದಿ ಕ್ಯೂರ್ ಆದೆ. ಇವಾಗ ಎಲ್ಲರೂ ಮನೆಯೊಳಗೆ ಆರಾಮದಾರು.
ಇವಾಗ ಒಂಥರ ನಮ್ಮ ಮನೆ ಇದ್ದರ್ಗತೆ ಅನ್ಸಾತೈತಿ. ಬಿಕಾಸ್ ಮನೆಯೊಳಗೆ ನಾನು ಹರ್ಷು ಇಬ್ಬರ ನಮ್ಮ ಮನೆಯವರದು ಎಲ್ಲರೂ ಹಾಸ್ಪಿಟಲ್ಗೆ ಹೋಗ್ಬಿಡ್ತಿರು. ಹಾಗಾಗಿ ಮನೆಯೊಳಗೆ ಒಂಥರ ಮನೆಯೊಳಗೆ ಇರಬಾರ್ದು ಈ ಥರ ನನಗೆ ಅನಿಸ್ತಿತ್ತು. ನಾನು ಮತ್ತು ಹರ್ಷು ಇಬ್ಬರೇ ಇದ್ವಿ ಮನೆಯೊಳಗೆ. ಬಟ್ ಇವಾಗ ಎಲ್ಲರೂ ದೇವರ ಪುಣ್ಯದಿಂದ ಎಲ್ಲರೂ ಆರಾಮದಾರು. ಸೊ ಇವಾಗೆಲ್ಲ ನಾರ್ಮಲ್ ರೂಟೀನ್ ಕೂಡ ನಮ್ಮದು ಸ್ಟಾರ್ಟ್ ಆಗೈತಿ. ಆ್ಯಕ್ಚುಲಿ ನಾ ಭಾಳ ಮಸ್ತ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ ರೀ. ಮತ್ತು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಾದ್ರೆ ನಮ್ಮದು ಒಂದು ಸ್ವಲ್ಪ ಮೂಡ್ ಇರಬೇಕು, ಮನೆ ಒಳಗೆಲ್ಲನೂ ಒಂಥರ ಹ್ಯಾಪಿಯಾಗಿ ವಾತಾವರಣ ಇರಬೇಕು. ಅಂದ್ರೆ ನಮಗೂ ಕೂಡ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಮನೆಯೊಳಗೆ ಎಲ್ಲರೂ ಡಲ್ ಇದ್ರೆ ನಾವೇನು ಮಾಡ್ಬೇಕಾಗ್ತದೆ ರೀ, ನಮ್ಮದು ಮೈಂಡ್ ಓಡಂಗಿಲ್ಲ ಆ ಟೈಮಿಂಗೆ. ಒಂದೇ ಮನೆಯೊಳಗೆ ಇಬ್ಬರಿಬ್ರು ಜನ ಅಡ್ಮಿಟ್ ಅಂದ್ರೆ ನನಗಂತೂ ಒಂಥರ ಶಾಕಿಂಗ್ ನ್ಯೂಸ್ ಥರನೇ ಇತ್ತಿದೆಯಲ್ಲ. ಬಟ್ ಇವಾಗ ಎಲ್ಲರೂ ಆರಾಮದಾರು. ಇವಾಗ ನಾನು ನಾರ್ಮಲ್ ಎಲ್ಲನೂ ರೂಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ. ಮತ್ತು ಸಾನ್ವಿದ ಮತ್ತು ಮಮ್ಮಿಂದ ಕೆಲವೊಂದು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಕೂಡ ಇದೇ ವ್ಲಾಗ್ ಒಳಗೆ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಆದಷ್ಟು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತಲೇ ಹೇಳ್ತೀನಿ. ಓಕೆ, ಸೊ ಗೈಸ್ ಇಲ್ಲಿ ನೋಡ್ಬೋದು, ನಾನು ನಿಮಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿನಿ ಅಂತ ಹೇಳಿದ್ದೆಲ್ಲ. ಇಲ್ಲಿ ಬಂದು ಹರ್ಷು ಹುಷಾರಿಲ್ರಿ. ಹರ್ಷು ಈ ರೂಮ್ ಒಳಗೆ ಇಲ್ಲಿ ಮಲಸಿದ್ದೆ. ಬಿಕಾಸ್ ಅವಂಗೆ ಒಂದು ಸ್ವಲ್ಪ ಬಿಟ್ಟು ಏನಂದ್ರೆ ಫೀವರ್ ಬರತ್ತಿತ್ತು. ಹಾಗಾಗಿ ಥರ್ಮಾಮೀಟ್ರ್ ಕೂಡ ಹತ್ರನೇ ಇಟ್ಟಿದ್ದೆ. ಇಲ್ಲಿ ಬಂದು ಸಾನ್ವಿ ಹುಷಾರಿಲ್ಲ, ಬಟ್ ಆದರೂ ಕೂಡ ಆಕೆ ಆ್ಯಕ್ಟಿವ್ ಆಗಿ ಇದ್ಲು. ಇಲ್ಲಿವರೆಗೂ ಈ ದಿವಸವರೆಗೂ ಸಾನ್ವಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲು. ಆಮೇಲೆ ಇನ್ನೂ ಒಂದು ಬೆಡ್ರೂಮ್ ಒಳಗೆ ಮಮ್ಮಿಗೆ ಹುಷಾರಿರಲಿಲ್ಲ. ಹಾಗಾಗಿ 3 ಮಂದಿಗೂ ಬೇರೆ ಬೇರೆ ಕಡೆನ ಮಲಸಿದ್ವಿ. ಹರ್ಷನಂತೂ ಮುಖ ಪಾಪ ನನಗೆ ನೋಡಬಾರ್ದು ಈ ಥರ ಆಗಿಬಿಟ್ಟಿತ್ತು. ಅಂದರೆ ಆ್ಯಕ್ಚುಲಿ ಅವ್ನ ಕಣ್ಣಾಗಿನೂ ಕಂಟಿನ್ಯೂ ನೀರು ಬರೋದು ಈ ಥರ ಆಗತ್ತಿತ್ತು. ಆಮೇಲೆ ನೆಕ್ಸ್ಟ್ ಡೇ ಏನಾತಂದ್ರೆ ಸಾನ್ವಿನ ನಾವು ಅಡ್ಮಿಟ್ ಮಾಡೀವಿ. ಬಿಕಾಸ್ ಆ ದಿನ ಫುಲ್ ಒಂಥರ ಫೀವರ್ ಜೋರಾಗಿಬಿಡ್ತವ್ರೀಗ. ಮಮ್ಮಿಗೂ ಜೋರಾಯಿತು ಮತ್ತು ಸಾನ್ವಿಗೂ ಜೋರಾಯಿತು. ಆ್ಯಕ್ಚುಲಿ ನಾ ಸಾನ್ವಿಗೆ ಮೀಟಪ್ ಆಗಿ 3 ಡೇಸ್ ಆಗಿತ್ತು. ನಾ ಹಾಸ್ಪಿಟ್ಲಿಗೆ ಹೋಗೇ ಇರಲಿಲ್ಲ. ಇವೆಲ್ಲ ಕ್ಲಿಪ್ಪಿಂಗ್ಸ್ ನಮ್ಮ ಮನೆಯವರ ತೊಗೊಂಡಿದ್ರು. ಬಿಕಾಸ್ ಹರ್ಷು ಕೂಡ ಆರಾಮಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಮತ್ತೆ ಜಾಸ್ತಿ ಆಗೋದು ಬೇಡ ಅಂತ ನಾ ಸಾನ್ವಿಗೆ ಬೆಟ್ಟಿನ ಆಗಿರಲಿಲ್ಲ. ಬಟ್ ಈ ಥರ ನೋಡಿದ್ಮೇಲೆ ಒಂಥರ ಅನಿಸ್ತದ್ರಿ. ಏನಿಲ್ಲರಿ, ನಾರ್ಮಲಾಗಿ ಕಫ್, ಕೋಲ್ಡ್ ಮತ್ತು ಫೀವರ ಇಷ್ಟು ಜೋರಾಗಿತ್ತಲ್ಲ ಮಮ್ಮಿಗೆ ಸಾನ್ವಿಗೆ. ಆ್ಯಕ್ಚುಲಿ ಇದು ನೋಡಬಾರ್ದ ಈ ಥರ ಅನಿಸ್ತತಿ. ಆಮೇಲೆ ಅದೇ ದಿವಸ ನೆಕ್ಸ್ಟ್ ಡೇ ಅಂದರೆ ಸಾನ್ವಿ ಮಮ್ಮಿ ಮನೆಗೆ ಬಂದಮೇಲೆ ನಾನು ನನ್ನ ಸ್ಕಿನ್ ಟ್ರೀಟ್ಮೆಂಟ್ನ ತೊಗೊಳತ್ತೀನಿ. ಬಿಕಾಸ್ ನನಗೆ ಒಮ್ಮೆ ಸಡನ್ಲಿ ದೊಡ್ಡ ಪಿಂಪಲ್ಸ್ ಆಗತ್ತೀವ್ರಿ. ಹಾಗಾಗಿ ನಾನು ರಾಯ್ ಸ್ಕಿನ್ ಅವ್ರ ಕಡೆದ ಟ್ರೀಟ್ಮೆಂಟ್ನ ತೊಗೋತಿದ್ದೆ. ಸೊ ಇಲ್ಲಿ ಬಂದು ಮನೆಗೆ ಬಂದ ಸಾಕಷ್ಟು ಬಟ್ಟೆ ಇದ್ದು ರೀ. ಅವೆಲ್ಲ ಬಟ್ಟೆನ ಆರಾಮ್ಸೆ ಮಡಿಚಿದೆ. ಬಿಕಾಸ್ ನೋಡ್ಬೋದು ಎಷ್ಟೊಂದು ಬಟ್ಟೆ ಅದಾವು. ಬಿಕಾಸ್ ಅವ್ರು ಹಾಸ್ಪಿಟಲ್ದಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು. ಮತ್ತು ಹಾಸ್ಪಿಟಲ್ದು ಅವು ಇವು ಎಲ್ಲ ಬಟ್ಟೆ ಕ್ಲೀನ್ ಮಾಡಬೇಕಲ್ವ. ಸೊ ಹಾಗಾಗಿ ಆದಷ್ಟು ಬಟ್ಟೆನ ನಾನು ಎಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಿ ಎಲ್ಲನೂ ಮಡಿಚಿಡಾತಿದ್ದೆ ರೀ. ಲಿಟ್ರಲಿ ಹೇಳ್ಬೇಕಂದ್ರೆ ಅವು ಡೇಸ್ ಏನದಾವಲ್ಲ, ಇಷ್ಟು ನಮಗೆ ಹೆಕ್ಟಿಕ್ ಅನ್ನೋಕ್ಕಿಂತನೂ ಇಷ್ಟು ನಮಗೆ ಟೆನ್ಷನ್ ಡೇಸ್ ಇದ್ದಿರಲ್ಲ. ಅವ ಏನಾಗ್ತದೋ ಏನೋ ಅಂದರೆ 2 to ಸಾನ್ವಿನ ಮಮ್ಮಿನ 4 days ಅಡ್ಮಿಟ್ ಮಾಡಿದ್ರು. 2 days ಆದ್ರೂ ಸಾನ್ವಿನ ಫೀವರ್ ನಿಲ್ವತ್ತಾಗಿತ್ತು. ಮಮ್ಮಿಗೆ 3 days in 4 days ನಿದ್ದಿನ ಬರುವತ್ತಾಗಿತ್ತು. ಸೊ ಹಾಗಾಗಿ ಇವ್ರು ಯಾಕೆ ಕ್ಯೂರ್ ಆಗ್ತಾ ಇಲ್ಲ, ನನಗೆ ಯಾರ್ದು ಫೋನ್ ಬಂತಂದ್ರೆ ನನಗಂತೂ ಲಿಟ್ರಲಿ ಅಳುನ ಬರ್ತಿದ್ರಿ. ಹೆಂಗಪ್ಪ ಹಿಂಗೆ ಯಾಕೆ ಆಗತೈತಿ, ಹಿಂಗೆ ಏನು ಒಂದು ವಿಚಾರ ಬಾ ಅಂದ್ರೆ ಒಂದು 100 ವಿಚಾರ ಬರ್ತಿದ್ದು. ಬಟ್ ನನಗೆ ಮನೆಯೊಳಗೂ ಹ್ಯಾಂಡಲ್ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ಹರ್ಷು ಇದ್ದ, ನಮ್ಮ ಮನೆಯವ್ರು ಕೂಡ ಹೋಗೋದು ಬರೋದು ಮಾಡ್ತಿದ್ರು. ಆಮೇಲೆ ಮನೆ ಕೂಡ ನೋಡ್ಕೋಬೇಕು, ಒಂಥರ ಜವಾಬ್ದಾರಿ ಇರ್ತೈತಲ್ಲ. ಸೊ ಹಾಗಾಗಿ ನಾನು ಕೂಡ ಎಲ್ಲ ನೀಟಾಗಿ ಹ್ಯಾಂಡಲ್ ಮಾಡಾತಿದ್ದೆ. ನಮ್ಮ ಮನೆಯವ್ರಿಗಂತೂ ಭಾಳ ಪಾಪ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಹೆಕ್ಟಿಕ್, ಟೆನ್ಷನ್ ಮತ್ತು ಒಂಥರ ನನ್ನ ಜೊತೆ ಅಂತೂ ಲಿಟ್ರಲಿ ಹಾರ್ಡ್ಲಿ ಜಾಸ್ತಿ ಕೂಡ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಅಷ್ಟೊಂದು ಟೆನ್ಷನ್ ಆಗಿಬಿಟ್ಟಿತ್ತು. ಒಂದೇ ಹಾಸ್ಪಿಟ್ಲ್ ಒಳಗೆ, ಒಂದೇ ರೂಮ್ ಒಳಗೆ 2 ಮಂದಿಗೆ ಅಡ್ಮಿಟ್, 2 ಮಂದಿನ ಹ್ಯಾಂಡಲ್ ಮಾಡಬೇಕಾಗಿತ್ತು. ಬಿಕಾಸ್ ಆ ಟೈಮಿಂಗ್ ನಮ್ಮದು ಮೈಂಡ್ ಸೆಟ್ ಕೂಡ ಚೆನ್ನಾಗಿರಂಗಿಲ್ಲ. ಸೊ ಅವ್ರ ಪೇಷಂಟ್ನು ನಾವು ಭಾಳ ಚಂದ ರೀತಿಯಿಂದ ನೋಡ್ಕೋಬೇಕಾಗ್ತೈತಿ.
ಏನಿಲ್ರಿ, ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೊರಗೆ ಆ್ಯಕ್ಚುಲಿ ಇದು ಬಂದಿದ್ದ ಸಾನ್ವಿ ಸ್ಕೂಲ್ ಒಳಗೆ ಹೋಗ್ತಾರಲ್ಲ ಅಲ್ಲೇ ಯಾರಿಗೋ ಬಂದಿತ್ತಿದ್ದ, ಸೊ ಆಕಿಗೆ ಬಂತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಸ್ವಲ್ಪ ಕೂಡ ಜ್ವರ, ಒಂದು ಸ್ವಲ್ಪ ಕೂಡ ಕೆಮ್ಮ ನೆಗಡಿ ಇದ್ರೂ ನಾವೇನು ಮಾಡ್ತೀವಿ, ಇರಲಿ ಬಿಡು ಏನಾಗಂಗಿಲ್ಲ ಅಂತ ನಾವು ಸ್ಕೂಲಿಗೆ ಕಳಿಸ್ತೀವಿ. ಬಟ್ ನಮ್ಮಿಂದ ಇನ್ನೊಂದು ಹುಡುಗರಿಗೆ ತೊಂದರೆ ಆಗ್ತಿರ್ತೈತಿ, ಅದನ್ನ ಯಾರೂ ಥಿಂಕ್ ಮಾಡಂಗಿಲ್ಲ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಆದಷ್ಟು ಸೇಫಾಗಿ ನೋಡ್ಕೊರಿ. ಕಫ ಕೋಲ್ಡ್ ಬಂತಂದ್ರೆ ಪಟ್ಟಂತ ಹಾಸ್ಪಿಟ್ಲ್ಗೆ ಹೋಗ್ರಿ, ಟ್ರೀಟ್ಮೆಂಟ್ ತೊಗೋರಿ, ಮತ್ತು ಆದಷ್ಟು ಸೇಫಾಗಿ ಸೇಫ್ಟಿ ಇರೋಕ್ಕನ್ನ ಟ್ರೈ ಮಾಡಿರಿ. ಮಾಸ್ಕ್ ಹಾಕೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಈ ಥರ ಎಲ್ಲನೂ ಮಾಡ್ಕೋರಿ. ಮಮ್ಮಿಗೆ ಮನೆಗೆ ಬಂದಮೇಲೆ ಬಾಯಿ ಹೊಲಸಾಗಿತ್ವ ಏನಾದರೆ ಬೇರೆ ಮಾಡಿಕೊಡು ಅಂತ ಅಂತಿದ್ರೆ ಮಾರ್ನಿಂಗ್ ನಾ ಏನು ಮಾಡಿದ್ದೆ, ಇಡ್ಲಿ ಮಾಡಿದ್ದೆ. ಸೊ ಸುಮ್ಮನೆ ವೇಸ್ಟ್ ಆಗ್ತಾವ್ರಿ, ಏನು ಮಾಡೋದು. ಒಂದೆರಡು ಇಡ್ಲಿ ಸಂಬಂಧ, ಬಿಕಾಸ್ ಸಾಂಬಾರು ಚಟ್ನಿ ಅಂತೂ ಮಧ್ಯಾಹ್ನ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಮತ್ತು ನೈಟ್ ಮತ್ತು ಅವ್ನು ಸ್ವಲ್ಪ ಇಡ್ಲಿ ಸಂಬಂಧ ಮತ್ತೆ ಸಾಂಬಾರು ಚಟ್ನಿ ಮಾಡ್ಕೊತ್ಕೊಂಡ್ರದು. ಮತ್ತು ಇಡ್ಲಿ ಮಂಚೂರಿಯನ್ ಮಾಡ್ಬೇಕಂದ್ರೆ ಸಾಸ್ ಈ ಥರ ಎಲ್ಲ ಹತ್ತತಿ. ಬಟ್ ಸಾಸ್ ಈ ಥರ ಹಾಕಿದ್ಮೇಲೆ ಮತ್ತೆ ಜಾಸ್ತಿ ಕೆಮ್ಮಾಗೋದು ಬೇಡ. ಹಾಗಾಗಿ ನಾ ಆದಷ್ಟು ಏನು ಮಾಡತ್ತೀನಿ ಅಂದರೆ ಇಡ್ಲಿ ಉಪ್ಪಿಟ್ಟನ್ನ ಮಾಡ್ಕೊಳತ್ತೀನಿ. ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಹೆಂಗಂದ್ರೆ ಇದೇನು ಒಂದೇ ದಿನ ಇದೆಲ್ಲ ವಿಡಿಯೋ ಮಾಡಿರಲಿ ಆ ಥರ ಏನೂ ಇಲ್ಲರಿ. ಕೆಲವೊಂದು ಏನಪ್ಪ ಅಂದ್ರೆ ನನಗೆ ಯಾವಾಗ ಸಾಧ್ಯ ಆಗ್ತೈತಿ ಅವಾಗವಾಗ ವಿಡಿಯೋ ಮಾಡಿದ್ನಿ, ಅದನ್ನ ಒಂದು ವ್ಲಾಗ್ ಥರ ಮಾಡಿ ನಿಮ್ಮ ಜೊತೆನ ಶೇರ್ ಮಾಡ್ಕೊಳತ್ತೀನಿ. ಇದ್ರ ಮುಂದೆ ಕಂಟಿನ್ಯೂ ವ್ಲಾಗ್ಸ್ನ ಮಾಡ್ತೀನಿ, ವಿಡಿಯೋಸ್ ಮಾಡ್ತೀನಿ, ಚಲೋ ಕಂಟೆಂಟ್ ನಿಮಗೆ ಕೊಡ್ಕೋತಿರ್ತೀನಿ. ನನ್ನ ಕಡೆ ಆದಷ್ಟು ಎಂಟರ್ಟೈನ್ ಕೂಡ ಮಾಡ್ತೀನಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ, ಒಂದೊಂದು ಸಿಚುವೇಶನ್ ಹಂಗೆ ಬಂದೇ ಇರ್ತಾವೆ, ಹಂಗೆ ಹ್ಯಾಂಡಲ್ ಮಾಡೋಕ್ಕನ ಹತ್ತತಿ. ಏನು ಮಾಡ್ಕೊಳ್ತೀನಿ ಅಂದರೆ ಇಡ್ಲಿನ ಫುಲ್ ಪುಡಿ ಮಾಡ್ಕೊಳತ್ತೀನಿ. ಅಂದರೆ ಇಡ್ಲಿನ ಒಡ್ಕೊಳತ್ತೀನಿ ರೀ. ಅಲ್ಲಿ ಸೈಡ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಲಿಂಬೆ ಹಣ್ಣು ಇದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡೀನಿ. ಹೆಂಗಂದ್ರೆ ಯಾಕಪ್ಪ ಸುಮ್ಮನೆ ವೇಸ್ಟ್ ಮಾಡೋದು, ಇದರಿಂದ ಒಣ ಇಡ್ಲಿ ಅಂತೂ ತಿನ್ನೋಕ್ಕಾಗಂಗಿಲ್ಲ ರೀ. ಹಿಂಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ಒಂಥರ ಟೇಸ್ಟ್ ಆಗ್ತೈತಿ, ಚಲೋ ಆಗ್ತಾವೆ ಉಪ್ಪಿಟ್ಟು, ಒಂಥರ ಮಸ್ತ್ ಆಗ್ತದೆ ರೀ. ಹಾಗಾಗಿ ಈ ರೆಸಿಪಿ ನಿಮ್ಮ ಜೊತೆನ ಶೇರ್ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಇಡ್ಲಿನ ಫುಲ್ ಒಂಥರ ಸ್ಮ್ಯಾಶ್ ಮಾಡ್ಕೊಂಡಿನ್ರಿ ಎಲ್ಲನೂ. ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪ ಸಕ್ಕರೆ ಹಾಕಬೇಕು, ನೋಡಿ ಉಪ್ಪ ಸಕ್ಕರೆನ ಹಾಕಬೇಕು. ಬಿಕಾಸ್ ಆಲ್ರೆಡಿ ಇಡ್ಲಿ ಬ್ಯಾಟ್ರ್ ಒಳಗೆ ನಾವು ಉಪ್ಪು ಹಾಕಿರ್ತೀವಿ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರು ಕೂಡ ಆರಾಮ್ಸೆ ಉಪ್ಪ ಸಕ್ಕರೆ ನೋಡ್ಕೊಂಡು ಹಾಕೋಬೇಕಂತನ. ಆ್ಯಕ್ಚುಲಿ ಇದನ್ನ ಕಲ್ತಿದ್ದು ಬಂದು ನಮ್ಮ ಕಾಕು ಅಂದರೆ ನಮ್ಮ ದೊಡ್ಡಮ್ಮ. ಸೊ ಅವ್ರು ಕಲಿಸಿದ್ದಿದ್ದು ರೆಸಿಪಿ ನನಗೆ. ಅಂದರೆ ಜೇಮಿ ಅಂತ ಏನು ಹೇಳ್ತೀನಿ ನೋಡ್ರಿ, ಅವ್ರು ಕಲಿಸಿದ ರೆಸಿಪಿ. ಯಾವತ್ತು ಒಂದು ಸ್ವಲ್ಪ ಇಡ್ಲಿ ಉಳಿದು ಅಂದ್ರೆ ಅದನ್ನ ಪಟ್ಟಂತ ಉಪ್ಪಿಟ್ಟು ಮಾಡಿಕೊಡ್ತಿದ್ಲು. ಒಂಥರ ರುಚಿ ಆಗ್ತೈತಿ ರೀ, ಟೇಸ್ಟಿ ಆಗ್ತೈತಿ ಮತ್ತು ಮಸ್ತ್ ಆಗ್ತದೆ. ನನಗಂತೂ ಭಾಳ ಸೇರ್ತೈತಿ, ಮಮ್ಮಿಗೂ ಸೇರ್ತೈತಿ. ಮತ್ತೊಂದು ಸ್ವಲ್ಪ ಲಿಂಬೆ ಹಣ್ಣು ಇದನ್ನೆಲ್ಲ ಹಾಕೊಂಡು ತಿಂದ್ರೆ ಬಾಯನ್ನು ಹೊಲಸ ಬಿಡ್ತೈತಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ರಿ, ಒಂದು ಕಡಾಯಿ ತೊಗೊಂಡಿನಿ. ಕಡಾಯಿ ಒಳಗೆ ಒಂದು ಸ್ವಲ್ಪನ ಎಣ್ಣೆ ಹಾಕೊಳತ್ತೀನಿ. ಬಿಕಾಸ್ ಮಮ್ಮಿಗೆ ಜಾಸ್ತಿ ಎಣ್ಣೆ ಕೂಡ ತಿನ್ಬೇಡ ಅಂದರು. ಬಿಕಾಸ್ ಇಡ್ಲಿ ಉಪ್ಪಿಟ್ಟಿಗೆ ಜಾಸ್ತಿ ಆಯಿಲ್ ಬೇಕಾಗ್ತದೆ ರೀ. ಹಾಗಾಗಿ ಮಮ್ಮಿಗೆ ಜಾಸ್ತಿ ಆಯಿಲ್, ಆಮೇಲೆ ಏನಂದ್ರೆ ಮೊಸರು, ಮಜ್ಜಿಗೆ, ಹಾಲು ಅಂದರೆ ಕಫ್ ಯಾವುದು ತಿಂದ್ರೆ ನಮಗೆ ಜಾಸ್ತಿ ಆಗ್ತದಲ್ಲ ಅದನ್ನೇನು ತಿನ್ನಬೇಡ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗೆ ಅವ್ರಿಗೆ ನಾನು ಉಪ್ಪಿಟ್ಟನ್ನ ಕೊಡಾತೀನಿ. ಇಲ್ಲಿ ಬಂದು ಕರಿಬೇವು, ಜೀರಿಗೆ, ಸಾಸಿವೆ, ಈರುಳ್ಳಿ, ಉಳ್ಳಾಗಡ್ಡಿ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ. ನಾರ್ಮಲ್ ನಾವು ಹೆಂಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಹತ್ತ ರೆಸಿಪಿ ಐತಿ, ಏನು ಚೇಂಜ್ ಅಂತ ಏನಿಲ್ಲ. ಆದಷ್ಟು ಆದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಹಿಂಗೆ ಅನಿಸ್ತು, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳನ್ನ ನಾವು ಎಷ್ಟು ಸೇಫ್ಟಿಯಾಗಿ ಇದ್ರೂ ಕೂಡ ಏನಾದರೂ ಒಂದು ಸ್ವಲ್ಪ ಕಫ್ ಆಮೇಲೆ ಕೋಲ್ಡ್ ಇದು ಆಗ್ತಾನೆ ಇರ್ತೈತಿ. ಬಟ್ ಈಗ ರೀಸೆಂಟಾಗಿ ಇದೇನು ಒಂಥರ ವೈರಸ್ ಟೈಪ್ ಬಂದೈತ್ರಲ್ಲ, ಹಾಗಾಗಿ ಆದಷ್ಟು ನಾವು ಕ್ಲೀನ್ ಇರಬೇಕು. ಚಿಕ್ಕ ಮಕ್ಕಳ ಮನೆಯೊಳಗೆ ಡೈಲಿ ಮಾಬ್ ಮಾಡಬೇಕು. ಆಮೇಲೆ ಫ್ಲೋರ್ ಕ್ಲೀನಿಂಗ್ ಅನ್ಬೋದು, ಇಲ್ಲಾಂದ್ರೆ ಹ್ಯಾಂಡ್ ವಾಶ್ ಅನ್ಬೋದು, ಆಮೇಲೆ ಬೆಡ್ಶೀಟ್ ಚೇಂಜ್ ಅನ್ಬೋದು. ಇಷ್ಟೊಂದು ಚಿಕ್ಕ ಪುಟ್ಟ ಕ್ಲೀನಿಂಗ್ ಏನೈತಲ್ಲ ಅದು ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಹಾಗಾಗಿ ಅಂದರೆ ನಾವು ಆದಷ್ಟು ಪ್ರಿಕಾಷನ್ಸ್ ತೊಗೋತಿರ್ಬೇಕು. ಲಾಸ್ಟ್ ಏನಂತಾರೆ ರೀ ಅದು, ಲಾಸ್ಟ್ ನಮ್ಮ ನಶೀಬ ನಮಗೆ ಬಂದು ಹೋಗ್ಬೇಕಾಗಿತ್ತಂದ್ರೆ ಹೆಂಗೂ ಮಾಡಿ ಬರತ್ತದನ್ನ, ಇಲ್ಲಪ್ಪ ಅಂದ್ರೆ ಏನು ಮಾಡಿದರೂ ಕೂಡ ಬರೋಂಗಿಲ್ಲ ಆ ಥರ. ಬಟ್ ಆದಷ್ಟು ನಾವು ಪ್ರಿಕಾಷನ್ಸ್ ತೊಗೋತಿರ್ಬೇಕು. ನೀವು ಕೂಡ ನಿಮ್ಮ ಮನೆಯೊಳಗೆ ಸಣ್ಣ ಹುಡುಗರು ಇದ್ದು ಅಂದ್ರೆ ಕಂಪಲ್ಸರಿ ಮಾಸ್ಕ್ ಹಾಕ್ಕೊಂಡು ಹೊರಗಡೆ ಕಳಿಸ್ರಿ.
ಆಮೇಲೆ ಇನ್ನೊಂದು ಹುಡುಗಗೆ ಬಂದಿತ್ತಂದ್ರೆ ಒಂದು ಸ್ವಲ್ಪ ಕೂಡ ಕೆಮ್ಮು ಬಂದಿತ್ತಂದ್ರೆ ಅವ್ರ ಜೊತೆ ಆಟ ಆಡೋದು ಹೊರಗೆ ಹೋಗೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬಿಕಾಸ್ ಹೆಂಗೆ ಗೊತ್ತೇನ್ರಿ, ನಾವು ದೊಡ್ಡವ್ರಿಗೆ ಬಂತಂದ್ರೆ ನಾವು ಯಾವುದೋ ಥರದಿಂದನೂ ಒಂಥರ ಒಂದು ಸ್ವಲ್ಪ ಸಹನ ಮಾಡ್ಕೋಬೋದ್ರಿ. ಬಟ್ ಮಕ್ಕಳಿಗೆ ಸಣ್ಣ ಹುಡುಗರಿಗೆ ಬಂದಮೇಲೆ ನಮಗೆ ಆ ಹುಡುಗರಿಗೆ ಸಹನೂ ಆಗಂಗಿಲ್ಲ ಮತ್ತು ನಮಗೆ ನೋಡೋಕ್ಕೂ ಆಗಂಗಿಲ್ಲ, ಆ ಥರ ಆಗ್ಬಿಡ್ತೈತಿ. ಏನೂ ಇರಲಿಲ್ಲ ರೀ, ಎಷ್ಟು ಚಂದ ಆರಾಮ ಇರೋಗೊಳಗನ ಹಿಂಗಾಯಿತು. ಏನು ಮಾಡೋಕ್ಕಾಗಂಗಿಲ್ಲ ರೀ. ಬಟ್ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದರು. ಮಮ್ಮಿ ಮತ್ತು ಸಾನ್ವಿ ಇಬ್ಬರು ಮನೆಗೆ ಬಂದರು. ಇಬ್ಬರೂ ಇವಾಗ ಚೆನ್ನಾಗದಾರು, ಹುಷಾರದಾರು. ಆದರೂ ಕೂಡ ಕೆಲವೊಂದು ಪ್ರಿಕಾಷನ್ಸ್ ಡಾಕ್ಟರ್ನ ತೊಗೊಳಕ್ಕೆ ಹೇಳ್ಯಾರು. ಅವು ಪ್ರಿಕಾಷನ್ಸ್ ಎಲ್ಲನೂ ತೊಗೊಳತ್ತೀವಿ. ಇಲ್ಲಿ ನೋಡ್ರಿ, ಇಡ್ಲಿ ಉಪ್ಪಿಟ್ಟು ರೆಡಿ ಆಯ್ತು. ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಎಣ್ಣೆಯೊಳಗೆ ಫ್ರೈ ಮಾಡಿ ಒಂದು ಸ್ವಲ್ಪ ಹಿಂಗೆ ಅರಿಶಿನ ಹಾಕಿ ನೀಟಾಗಿ ತಳಗ ಮ್ಯಾಗ ಮಾಡ್ಕೊತಿದ್ದಾರೆ ಉಪ್ಪಿಟ್ಟನ್ನ. ಇಷ್ಟ ರೀ, ಸಿಂಪಲ್ ಐತಿ, ಈಸಿ ಐತಿ. ಮತ್ತು ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದ್ರೆ ಒಂಥರ ರುಚಿ ಅಂತ ನಿಮ್ಮ ಜೊತೆನ ಈ ರೆಸಿಪಿನ ಶೇರ್ ಮಾಡಿದೆ. ನಿಮಗೂ ಇಷ್ಟ ಆಗೈತೆ ಅಂತ ಅನ್ನಿಸ್ತ್ರ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ. ಚಂದ ಅಂದರೆ ಮಸ್ತ್ ಅನ್ನಿಸ್ತದೆ ರೀ. ವೇಸ್ಟ್ ಅಂತೂ ಆಗಂಗೇ ಇಲ್ಲ. ಇದೇ ಥರ ಚಪಾತಿ ಮುರಿ ಮಾಡ್ಕೋಬೋದು, ರೊಟ್ಟಿ ಮುರಿ ಮಾಡ್ಕೋಬೋದು. ಯಾಕ್ರಿ ಸುಮ್ಮನೆ ಎಲ್ಲನೂ ಆ್ಯಕ್ಚುಲಿ ಹೆಂಗಂದ್ರೆ ನಮ್ದು ಎಲ್ಲನೂ ಹೊರಗಡೆ ಮಾರ್ಕೆಟ್ ಒಳಗೆ ಇಷ್ಟೊಂದು ಕಾಸ್ಟ್ಲಿ ಐತಲ್ಲ, ಹಾಗಾಗಿ ಒಂದು ಸ್ವಲ್ಪ ಕೂಡ ಏನಾರು ಇದ್ರಂದ್ರೆ ಅದ್ರನ್ನ ನಾವು ಚೆಲ್ಲಬೇಕಂತ ಮನಸ್ಸು ಆಗಂಗಿಲ್ಲ. ಸೊ ಹಾಗಾಗಿ ಈ ಥರ ಏನಾದರೂ ನೀವು ವೆರೈಟಿನ ನಾವು ರೆಸಿಪಿನ ಮಾಡ್ಕೊಂಡು ತಿನ್ನಬಹುದು. ಮತ್ತು ಇದಂತೂ ನಾವು ಭಾಳ ದಿವಸದಿಂದನೇ ಮಾಡ್ಕೊತ ಬಂದೀವಿ. ಈಗ ರೀಸೆಂಟಾಗಿ ಮಾಡತ್ತೀನಿ ಅಂತ ಏನಿಲ್ಲ. ನಾ ತವ್ರ ಮನೆಯೊಳಗೆ ಇದ್ದೆಲ್ಲ, ಬಿಫೋರ್ ಮ್ಯಾರೇಜ್ ಅವಾಗ ಜೇಮಿ ಮಾಡ್ತಿದ್ಲ, ಅದು ನಾನು ಕೂಡ ಇಲ್ಲೇ ಕಂಟಿನ್ಯೂ ಮಾಡತ್ತೀನಿ. ಮತ್ತು ನಾ ಬಂದಮೇಲೆ ನಾ ಮಾಡಿದ್ದು ಕೂಡ ಮಮ್ಮಿಗೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಕೂಡ ಆಗ್ತೈತಿ. ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೀನಿ. ಮೇಲೊಂದು ಸ್ವಲ್ಪ ಲಿಂಬೆನ ಹಾಕತ್ತೀನಿ, ಅಂದ್ರೆ ಒಂದು ಸ್ವಲ್ಪ ಹುಳಿ ಸಕ್ಕರೆ, ಉಪ್ಪ ಇದನ್ನೆಲ್ಲ ಕುಡ್ಕೊಂಡ್ಮೇಲೆ ಒಂಥರ ಟೇಸ್ಟ್ ಕೊಡ್ತೈತಲ್ಲ, ಹಾಗಾಗಿ ಮಾರ್ನಿಂಗ್ ಇಡ್ಲಿ ಆಗಿತ್ತು, ಮಧ್ಯಾಹ್ನ ಹತ್ರದ ಇಡ್ಲಿ ಉಪ್ಪಿಟ್ಟನ್ನ ಮಾಡಿದೆ. ಆಮೇಲೆ ನಮಗೆಲ್ಲರಿಗೂ ಸೋಯಾಬೀನ್ ಪಲ್ಯ ಮತ್ತು ಚಪಾತಿನ ಮಾಡಿದೆ. ನಮ್ಮ ಮನೆಯವ್ರಿಗೆ ಸೋಯಾಬೀನ್ ಪಲ್ಯ ಅಂದರೆ ತುಂಬಾ ಇಷ್ಟ ರೀ. ಸೊ ಹಾಗಾಗಿ ಮಾಡಿದೆ. ಇವಾಗ ಸಾನ್ವಿ ನೆಕ್ಸ್ಟ್ ಡೇ ಬಂದು ಸ್ಕೂಲಿಗೆ ಹೋಗಿ ಬಂದ್ಲು. ಹುಷಾರಿಲ್ಲ ಹಂಗಂದ್ಮೇಲೆ ಮಮ್ಮಿ ನಮ್ಮ ಮನೆಯವರ ಸಾನ್ವಿಗೆ ಹರ್ಷುಗ ಇಬ್ಬರು ಮಂದಿಗೆ ಟಾಯ್ ಕೊಡ್ಸ್ಕೊಂಡು ಬಂದಿದ್ರು. ಸಾನ್ವಿಗೆ ಟಾಯ್ ಅಂತ ಏನಿಲ್ಲ, ಬಟ್ ಕಲರ್ ಪೆನ್ಸಿಲ್ಸ್ನ ಕೊಡ್ಸ್ಕೊಂಡು ಬಂದಿದ್ರು. ಸಾನ್ವಿ ಹುಷಾರಿಲ್ಲ ಅಂದರೆ ಈ ಥರ ಆಕೆಗೆ ಏನಾದರೂ ಟಾಯ್ ಬೇಕು. ಆಮೇಲೆ ಆ್ಯಕ್ಚುಲಿ ಆಕೆ ಏನು ಬೇಡ್ತಾರೋ ಪಪ್ಪ ಕೊಡಿಸ್ತಾರೆ. ಏನು ಮಾಡಿದ್ರಿ, ಆ್ಯಕ್ಚುಲಿ ಹುಷಾರಿರಂಗಿಲ್ಲ. ಆಮೇಲೆ ಇದು ಬೇಕು ಅದು ಬೇಕು ಇಲ್ಲ ಅಂದಮೇಲೆ ಮುಖ ಕೂಡ ಒಂಥರ ಮಾಡ್ತಾಳಂತ ಅವ್ರ ಪಪ್ಪ ಎಲ್ಲ ಕೊಡ್ಸ್ಕೊಂಡು ಬರ್ತಾರೆ. ಪೌಚ್, ಕಲರ್ ಪೆನ್ಸಿಲ್ ಇದನ್ನೆಲ್ಲ ತೊಗೊಂಡು ಬಂದರು. ಇವಾಗ ಎಲ್ಲರೂ ಹುಷಾರದಾರಿ, ಮಮ್ಮಿ ಕೂಡ ಹುಷಾರಾಗ್ಯಾರ, ಸಾನ್ವಿನೂ ಹುಷಾರಾಗ್ಯಾರ, ಸ್ಕೂಲಿಗೆ ಕೂಡ ಹೊಂಟಾಳ. ಬಟ್ ಅದು ಡೇಸ್ ಆಗಂಗಿಲ್ರಿ. ಬಟ್ ಅಷ್ಟ ನಿಮ್ಮ ಜೊತೆ ಶೇರ್ ಮಾಡೀನಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್